ಮೇ 20ರಿಂದ ರಾಜ್ಯಾದ್ಯಂತ ಮುಷ್ಕರ ಮಾಡೋದಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಆದರೆ ಇದು ಸಂಧಾನಕ್ಕೆ ಒಳಪಟ್ಟು ಈ ಮುಷ್ಕರವನ್ನು ಹಿಂಪಡಿತಾರಾ ಅಥವಾ ಇಲ್ಲ ನಾವು ಸಮರ ಮುಂದುವರಿಸ್ತೀವಿ ಅಂತ ಹೋಗ್ತಾರಾ, ಅದು ಇವತ್ತು ನಿರ್ಧಾರವಾಗಲಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಂಧಾನ ಸಭೆ ಇದೆ. ಕಾರ್ಮಿಕ ಇಲಾಖೆಯ ಆಯುಕ್ತರು ಸಂಧಾನ ಸಭೆಯನ್ನ ಕರೆದಿದ್ದಾರೆ. ಸಂಧಾನ ಒಂದು ವೇಳೆ ಸಫಲವಾದ್ರೆ ಮುಷ್ಕರ ಇರೋದಿಲ್ಲ, ಇಲ್ಲ ಅಂತಂದ್ರೆ ಸಂಧಾನ ವಿಫಲವಾದ್ರೆ ಮುಷ್ಕರ ಫಿಕ್ಸ್. ಇವತ್ತು ನಿರ್ಧಾರವಾಗುತ್ತೆ ಮುಷ್ಕರದ ಭವಿಷ್ಯ. ಕಳೆದ 2 ವರ್ಷಗಳಿಂದಲೂ ನಿರಂತರವಾಗಿ ಆಗಾಗ ಮುಷ್ಕರವನ್ನ ಮಾಡ್ತಾನೆ ಬಂದಿದ್ದಾರೆ ಸಾರಿಗೆ ಸಿಬ್ಬಂದಿ. ತಮ್ಮ ಅರಿಯರ್ಸ್ ಏನು ಬಾಕಿ ಇದೆ ಅದಷ್ಟನ್ನು ಕೊಡಿ ಅಂತ. ನೀವು ಶಕ್ತಿ ಯೋಜನೆ ಮಾಡ್ತೀರಾ, ನೀವು ಗ್ಯಾರಂಟಿ ಉಚಿತ ಯೋಜನೆಗಳನ್ನ ಮಾಡ್ತೀರಾ, ಅಂಥದ್ರಲ್ಲಿ ನಮ್ಮ ಕಾಳಜಿಯನ್ನು ಯಾಕೆ ಮಾಡಲ್ಲ? ನಮ್ಮ ಬಾಕಿ ಇರುವಂತಹ ಅರಿಯರ್ಸ್ ಅನ್ನ ಕೊಡ್ತಾ ಇಲ್ಲ, ನಮ್ಮ ಸಂಬಳ ನಾವು ದುಡಿದಿರ್ತಕ್ಕಂಥ ನಮ್ಮ ಸಂಬಳವನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಅರಿಯರ್ಸ್ ಬರಬೇಕಾಗಿರೋದು ಕೊಡ್ತಾ ಇಲ್ಲ ಅಂತ ಸಾರಿಗೆ ಸಿಬ್ಬಂದಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಸರ್ಕಾರ ಈ ಒಂದು ಸಂಘರ್ಷವನ್ನ ಶಮನಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಿಸಿದ್ರು ಕೂಡ ಎಲ್ಲೊಂದ್ ಕಡೆ ಸಂಪೂರ್ಣವಾಗಿ ಸಾರಿಗೆ ಸಿಬ್ಬಂದಿಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತಾನೆ ಹೇಳಬೇಕು. ಮತ್ತೆ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡ್ತಾ ಇದ್ದಾರೆ. ಇವತ್ತು ಸಂಧಾನ ಸಭೆ ಇದೆ. ಈ ಬಗ್ಗೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಜನ ಏನ್ ಹೇಳ್ತಾರೆ? ಮುಷ್ಕರ ಆದ್ರೆ ಜನಕ್ಕೆ ಬಹಳ ತೊಂದರೆ ಆಗುತ್ತೆ, ಅಲ್ಲಿ ಜನ ಇದ್ರೆ ಮಾತಾಡಿಸಿ, ಏನೆಲ್ಲ ಅಪ್ಡೇಟ್ ಇದೆ ಈ ಮುಷ್ಕರದ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ನಾಡಿದ್ದು ಅಂದ್ರೆ ಮೇ 20ರಂದು ಒಂದ್ ಕಡೆ ಸಾರಿಗೆ ನೌಕರರು ಸಾರಿಗೆ ಮುಖಂಡರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸರ್ಕಾರ ಇದುವರೆಗೂ ಅವರನ್ನ ಕರೆದು ಮಾತಾಡಿಲ್ಲ. ಯಾಕಂದ್ರೆ ಈಗ 12% ಈಗ ವೇತನ ಹೆಚ್ಚಳ ಮಾಡಿ ಆದೇಶ ಆಗಿದೆ. 26 ತಿಂಗಳ ಹಿಂಬಾಕಿಯನ್ನ ಈಗ ಘೋಷಣೆ ಮಾಡಿದೆ. ಅದರ ಭಾಗವಾಗಿ 11 ತಿಂಗಳ ಮೊದಲ ಹಣವನ್ನ ರಿಲೀಸ್ ಮಾಡಿದೆ. ಬಟ್ ಇದೀಗ ಆ ಒಂದು ಆದೇಶಕ್ಕೆ ಆ ಒಂದು ವೇತನ ವಿಚಾರವಾಗಿ ಇದೀಗ ತಿರಸ್ಕಾರ ಮಾಡಿದರೆ ಮೇ 20ರಂದು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ನಿರ್ಧಾರ ಆಗಿದೆ. ಬಟ್ ಇವತ್ತು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಆಯುಕ್ತರು ಒಂದ್ ಕಡೆ ರಾಜಿ ಸಂಧಾನ ಸಭೆ ಮಾಡಲು ಈಗ ಮುಂದಾಗಿದ್ದಾರೆ. 4 ನಿಗಮದ ಎಂಡಿಗಳು ಸಹ ಭಾಗಿಯಾಗಲಿದ್ದಾರೆ. ಹೀಗಾಗಿ ಸಾರಿಗೆ ಮುಖಂಡರು ಸಾರಿಗೆ ನೌಕರರು ಸಹ ಭಾಗಿಯಾಗಲಿದ್ದಾರೆ. ಈ ಒಂದು ಸಭೆಯಲ್ಲಿ ಏನಾದರೂ ವರ್ಕೌಟ್ ಆಗುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕಾರ್ಮಿಕ ಆಯುಕ್ತರು ಹಲವು ಸಭೆ ಮಾಡಿದ್ದಾರೆ, ಯಾವುದೇ ರೀತಿಯ ವರ್ಕೌಟ್ ಆಗಿಲ್ಲ, ರಾಜಿ ಸಂಧಾನ ಆಗಿಲ್ಲ. ಯಾಕಂದ್ರೆ ನೌಕರರು ತಮ್ಮ ಪಟ್ಟನ್ನ ಬಿಡ್ತಿಲ್ಲ. 1/1/2024ರಿಂದ ವೇತನ ಹೆಚ್ಚಳ ಮಾಡಬೇಕೆಂಬುದು ಒಂದ್ ಕಡೆ ಆಗ್ರಹಿಸುತ್ತಿದ್ದಾರೆ. ಬಟ್ ಸರ್ಕಾರ 2025ರಿಂದ ವೇತನ ಹೆಚ್ಚಳ ಮಾಡುವಂತ ಒಂದ್ ಕಡೆ ಘೋಷಣೆ ಮಾಡಿದರೆ ಈ ಒಂದು ವಿಚಾರಕ್ಕೆ ಈಗ ಹಗ್ಗ ಜಗ್ಗಾಟ ಆಗ್ತಿದೆ. 2024ರಿಂದ ಮಾಡಿ ಎಂಬುದು ಒಂದ್ ಕಡೆ ನೌಕರರ ಒತ್ತಾಯ ಆಗಿದೆ. ಆದ್ರೆ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಈ ಒಂದು ವಿಷಯವಾಗಿ ಚರ್ಚೆ ಮಾಡ್ತಿಲ್ಲ. ಒಂದ್ ಕಡೆ ಸಾರಿಗೆ ಸಚಿವರು ಸುಮ್ಮನಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರ ಇಷ್ಟೇ ಮಾಡಿ ದೊಡ್ಡ ಮಟ್ಟದ ಇಷ್ಟೇ ಆಗತ್ತೆ, ಅದರ ಮೇಲೆ ಆಗಲ್ಲ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ 15% ವೇತನ ಹೆಚ್ಚಳ ಮಾಡಿತ್ತು. ಹೀಗಾಗಿ ಅದಕ್ಕಿಂತ ಕಡಿಮೆ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹೀಗಾಗಿ ಸರಿಯಲ್ಲ ಎಂಬುದು ಒಂದ್ ಕಡೆ ನೌಕರರು ಮುಖಂಡರ ವಾದವಾಗಿದೆ. ಹೀಗಾಗಿ ಮೇ ಅಂದ್ರೆ ನಾಳೆ ಕಪ್ಪು ಬಾವುಟ ತುಮಕೂರಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ಒಂದ್ ಕಡೆ ಸಾಧನಾ ಸಮಾವೇಶ ಸರ್ಕಾರ ಮಾಡ್ತಿದೆ. ಆ ಒಂದು ಸಮಾವೇಶ ವೇಳೆ ಒಂದ್ ಕಡೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಈಗ ಮುಖಂಡರು ಮುಂದಾಗಿದ್ದಾರೆ. ಮೇ 20ರಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿದ್ದಾರೆ. 4 ನಿಗಮದ ಬಸ್ಗಳು ಬಂದ್ ಆಗಲಿದ್ದಾವೆ. 1,15,000 ನೌಕರರು ಮನೆಯಲ್ಲಿ ಇದ್ದು ಒಂದ್ ಕಡೆ ಹೋರಾಟ ಮಾಡಲಿದ್ದಾರೆ. ಒಂದ್ ಕಡೆ ಪ್ರತಿಭಟನೆ ಮಾಡಲ್ಲ, ಬಸ್ ಹತ್ತಲ್ಲ, ರೋಡ್ಗೆ ಇಳಿಯಲ್ಲ. ಯಾಕಂದ್ರೆ ಮನೆಯಲ್ಲೇ ರಜೆ ಹಾಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ನೌಕರರು ಇರಲಿದ್ದಾರೆ. ಹೀಗಾಗಿ ಮುಖಂಡರು ಸಹ ಕರೆ ಕೊಟ್ಟಿದ್ದಾರೆ. ಮುಖಂಡರು ಜಿಲ್ಲಾವಾರು ಸಮಾವೇಶ ಮಾಡಿದರೆ, ಡಿಪೋಗಳಿಗೆ ಹೋಗಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಈ ಒಂದು ಮುಷ್ಕರವನ್ನ ಯಶಸ್ವಿ ಮಾಡಬೇಕು. ಯಾಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ. ಆ ಒಂದು ದೃಷ್ಟಿಯಿಂದ ನಾವು ಈ ಬಾರಿ ಬಂದ್ ಎಫೆಕ್ಟ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂಬುದು ಒಂದ್ ಕಡೆ ಪ್ಲಾನ್ ಆಗಿದೆ. ಹೀಗಾಗಿ ಮುಷ್ಕರಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮುಖಂಡರು ಮತ್ತೊಂದು ಕಡೆ ನೌಕರರು ಮಾಡಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ಸ್ ವೀರೇಶ್ ಡೀಟೇಲ್ಸ್ಗಾಗಿ. ಮೇ 20ರಿಂದ ರಾಜ್ಯಾದ್ಯಂತ ಮುಷ್ಕರ ಮಾಡೋದಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಆದರೆ ಇದು ಸಂಧಾನಕ್ಕೆ ಒಳಪಟ್ಟು ಈ ಮುಷ್ಕರವನ್ನ ಹಿಂಪಡಿತಾರಾ ಅಥವಾ ಇಲ್ಲ ನಾವು ಸಮರ ಮುಂದುವರಿಸ್ತೀವಿ ಅಂತ ಹೋಗ್ತಾರಾ, ಅದು ಇವತ್ತು ನಿರ್ಧಾರವಾಗಲಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಂಧಾನ ಸಭೆ ಇದೆ. ಕಾರ್ಮಿಕ ಇಲಾಖೆಯ ಆಯುಕ್ತರು ಸಂಧಾನ ಸಭೆಯನ್ನ ಕರೆದಿದ್ದಾರೆ. ಸಂಧಾನ ಒಂದು ವೇಳೆ ಸಫಲವಾದ್ರೆ ಮುಷ್ಕರ ಇರೋದಿಲ್ಲ, ಇಲ್ಲ ಅಂತಂದ್ರೆ ಸಂಧಾನ ವಿಫಲವಾದ್ರೆ ಮುಷ್ಕರ ಫಿಕ್ಸ್. ಇವತ್ತು ನಿರ್ಧಾರವಾಗುತ್ತೆ ಮುಷ್ಕರದ ಭವಿಷ್ಯ. ಕಳೆದ 2 ವರ್ಷಗಳಿಂದಲೂ ನಿರಂತರವಾಗಿ ಆಗಾಗ ಮುಷ್ಕರವನ್ನ ಮಾಡ್ತಾನೆ ಬಂದಿದ್ದಾರೆ ಸಾರಿಗೆ ಸಿಬ್ಬಂದಿ. ತಮ್ಮ ಅರಿಯರ್ಸ್ ಏನು ಬಾಕಿ ಇದೆ ಅದಷ್ಟನ್ನು ಕೊಡಿ ಅಂತ.
ನೀವು ಶಕ್ತಿ ಯೋಜನೆ ಮಾಡ್ತೀರಾ, ನೀವು ಗ್ಯಾರಂಟಿ ಉಚಿತ ಯೋಜನೆಗಳನ್ನ ಮಾಡ್ತೀರಾ, ಅಂಥದ್ರಲ್ಲಿ ನಮ್ಮ ಕಾಳಜಿಯನ್ನು ಯಾಕೆ ಮಾಡಲ್ಲ? ನಮ್ಮ ಬಾಕಿ ಇರುವಂತಹ ಅರಿಯರ್ಸ್ ಕೊಡ್ತಾ ಇಲ್ಲ, ನಮ್ಮ ಸಂಬಳ ನಾವು ದುಡಿದಿರ್ತಕ್ಕಂಥ ನಮ್ಮ ಸಂಬಳವನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಅರಿಯರ್ಸ್ ಬರಬೇಕಾಗಿರೋದು ಕೊಡ್ತಾ ಇಲ್ಲ ಅಂತ ಸಾರಿಗೆ ಸಿಬ್ಬಂದಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಸರ್ಕಾರ ಈ ಒಂದು ಸಂಘರ್ಷವನ್ನ ಶಮನಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಿಸಿದ್ರು ಕೂಡ ಎಲ್ಲೊಂದ್ ಕಡೆ ಸಂಪೂರ್ಣವಾಗಿ ಸಾರಿಗೆ ಸಿಬ್ಬಂದಿಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತಾನೆ ಹೇಳಬೇಕು. ಮತ್ತೆ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡ್ತಾ ಇದ್ದಾರೆ. ಇವತ್ತು ಸಂಧಾನ ಸಭೆ ಇದೆ. ಸೊ ಈ ಬಗ್ಗೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಜನ ಏನ್ ಹೇಳ್ತಾರೆ? ಮುಷ್ಕರ ಆದ್ರೆ ಜನಕ್ಕೆ ಬಹಳ ತೊಂದರೆ ಆಗುತ್ತೆ, ಅಲ್ಲಿ ಜನ ಇದ್ರೆ ಮಾತಾಡಿಸಿ, ಏನೆಲ್ಲ ಅಪ್ಡೇಟ್ ಇದೆ ಈ ಮುಷ್ಕರದ ವಿಚಾರದಲ್ಲಿ? ಶ್ರೀಲಕ್ಷ್ಮಿ ನಾಡಿದ್ದು ಅಂದ್ರೆ ಮೇ 20ರಂದು ಒಂದ್ ಕಡೆ ಸಾರಿಗೆ ನೌಕರರು ಸಾರಿಗೆ ಮುಖಂಡರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸರ್ಕಾರ ಇದುವರೆಗೂ ಅವರನ್ನ ಕರೆದು ಮಾತಾಡಿಲ್ಲ. ಯಾಕಂದ್ರೆ ಈಗ 12% ಈಗ ವೇತನ ಹೆಚ್ಚಳ ಮಾಡಿ ಆದೇಶ ಆಗಿದೆ. 26 ತಿಂಗಳ ಹಿಂಬಾಕಿಯನ್ನ ಈಗ ಘೋಷಣೆ ಮಾಡಿದೆ. ಅದರ ಭಾಗವಾಗಿ 11 ತಿಂಗಳ ಮೊದಲ ಹಣವನ್ನ ರಿಲೀಸ್ ಮಾಡಿದೆ. ಬಟ್ ಇದೀಗ ಆ ಒಂದು ಆದೇಶಕ್ಕೆ ಆ ಒಂದು ವೇತನ ವಿಚಾರವಾಗಿ ಇದೀಗ ತಿರಸ್ಕಾರ ಮಾಡಿದರೆ ಮೇ 20ರಂದು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ನಿರ್ಧಾರ ಆಗಿದೆ. ಬಟ್ ಇವತ್ತು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಆಯುಕ್ತರು ಒಂದ್ ಕಡೆ ರಾಜಿ ಸಂಧಾನ ಸಭೆ ಮಾಡಲು ಈಗ ಮುಂದಾಗಿದ್ದಾರೆ. 4 ನಿಗಮದ ಎಂಡಿಗಳು ಸಹ ಭಾಗಿಯಾಗಲಿದ್ದಾರೆ. ಹೀಗಾಗಿ ಸಾರಿಗೆ ಮುಖಂಡರು ಸಾರಿಗೆ ನೌಕರರು ಸಹ ಭಾಗಿಯಾಗಲಿದ್ದಾರೆ. ಈ ಒಂದು ಸಭೆಯಲ್ಲಿ ಏನಾದರೂ ವರ್ಕೌಟ್ ಆಗುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕಾರ್ಮಿಕ ಆಯುಕ್ತರು ಹಲವು ಸಭೆ ಮಾಡಿದ್ದಾರೆ, ಯಾವುದೇ ರೀತಿಯ ವರ್ಕೌಟ್ ಆಗಿಲ್ಲ, ರಾಜಿ ಸಂಧಾನ ಆಗಿಲ್ಲ. ಯಾಕಂದ್ರೆ ನೌಕರರು ತಮ್ಮ ಪಟ್ಟನ್ನ ಬಿಡ್ತಿಲ್ಲ. 1/1/2024ರಿಂದ ವೇತನ ಹೆಚ್ಚಳ ಮಾಡಬೇಕೆಂಬುದು ಒಂದ್ ಕಡೆ ಆಗ್ರಹಿಸುತ್ತಿದ್ದಾರೆ. ಬಟ್ ಸರ್ಕಾರ 2025ರಿಂದ ವೇತನ ಹೆಚ್ಚಳ ಮಾಡ್ತೇವೆ ಅಂತ ಒಂದ್ ಕಡೆ ಘೋಷಣೆ ಮಾಡಿದರೆ ಈ ಒಂದು ವಿಚಾರಕ್ಕೆ ಈಗ ಹಗ್ಗ ಜಗ್ಗಾಟ ಆಗ್ತಿದೆ. 2024ರಿಂದ ಮಾಡಿ ಎಂಬುದು ಒಂದ್ ಕಡೆ ನೌಕರರ ಒತ್ತಾಯ ಆಗಿದೆ. ಆದ್ರೆ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಈ ಒಂದು ವಿಷಯವಾಗಿ ಚರ್ಚೆ ಮಾಡ್ತಿಲ್ಲ. ಒಂದ್ ಕಡೆ ಸಾರಿಗೆ ಸಚಿವರು ಸುಮ್ಮನಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರ ಇಷ್ಟೇ ಮಾಡಿ ದೊಡ್ಡ ಮಟ್ಟದ ಇಷ್ಟೇ ಆಗತ್ತೆ, ಅದರ ಮೇಲೆ ಆಗಲ್ಲ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ 15% ವೇತನ ಹೆಚ್ಚಳ ಮಾಡಿತ್ತು. ಹೀಗಾಗಿ ಅದಕ್ಕಿಂತ ಕಡಿಮೆ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹೀಗಾಗಿ ಸರಿಯಲ್ಲ ಎಂಬುದು ಒಂದ್ ಕಡೆ ನೌಕರರು ಮುಖಂಡರ ವಾದವಾಗಿದೆ. ಹೀಗಾಗಿ ಮೇ ಅಂದ್ರೆ ನಾಳೆ ಕಪ್ಪು ಬಾವುಟ ತುಮಕೂರಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ಒಂದ್ ಕಡೆ ಸಾಧನಾ ಸಮಾವೇಶ ಸರ್ಕಾರ ಮಾಡ್ತಿದೆ. ಆ ಒಂದು ಸಮಾವೇಶ ವೇಳೆ ಒಂದ್ ಕಡೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಈಗ ಮುಖಂಡರು ಮುಂದಾಗಿದ್ದಾರೆ. ಮೇ 20ರಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿದ್ದಾರೆ. 4 ನಿಗಮದ ಬಸ್ಗಳು ಬಂದ್ ಆಗಲಿದ್ದಾವೆ. 1,15,000 ನೌಕರರು ಮನೆಯಲ್ಲಿ ಇದ್ದು ಒಂದ್ ಕಡೆ ಹೋರಾಟ ಮಾಡಲಿದ್ದಾರೆ. ಒಂದ್ ಕಡೆ ಪ್ರತಿಭಟನೆ ಮಾಡಲ್ಲ, ಬಸ್ ಹತ್ತಲ್ಲ, ರೋಡ್ಗೆ ಇಳಿಯಲ್ಲ. ಯಾಕಂದ್ರೆ ಮನೆಯಲ್ಲೇ ರಜೆ ಹಾಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ನೌಕರರು ಇರಲಿದ್ದಾರೆ. ಹೀಗಾಗಿ ಮುಖಂಡರು ಸಹ ಕರೆ ಕೊಟ್ಟಿದ್ದಾರೆ. ಮುಖಂಡರು ಜಿಲ್ಲಾವಾರು ಸಮಾವೇಶ ಮಾಡಿದರೆ, ಡಿಪೋಗಳಿಗೆ ಹೋಗಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಈ ಒಂದು ಮುಷ್ಕರವನ್ನ ಯಶಸ್ವಿ ಮಾಡಬೇಕು. ಯಾಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ. ಆ ಒಂದು ದೃಷ್ಟಿಯಿಂದ ನಾವು ಈ ಬಾರಿ ಬಂದ್ ಎಫೆಕ್ಟ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂಬುದು ಒಂದ್ ಕಡೆ ಪ್ಲಾನ್ ಆಗಿದೆ. ಹೀಗಾಗಿ ಮುಷ್ಕರಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮುಖಂಡರು ಮತ್ತೊಂದ್ ಕಡೆ ನೌಕರರು ಮಾಡಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ಸ್ ವೀರೇಶ್ ಡೀಟೇಲ್ಸ್ಗಾಗಿ.